ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್, ದೂರದರ್ಶನ ವರದಿಗಾರ, ಬಾಗಲಕೋಟೆ. ಸದ್ಯ ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜಾಲಿಬೇರ್ ಗ್ರಾಮದಲ್ಲಿದ್ದೀನಿ. ನೀವು ಸದ್ಯ ನೋಡ್ತಾ ಇದ್ದೀರಿ, ಚವಾನ್ ಫ್ಯಾಮಿಲಿ, ಚವಾನ್ ಕುಟುಂಬದವರು, ಕೃಷಿ ಕುಟುಂಬದವರು ಸುಮಾರು 15 ಎಕರೆಯಲ್ಲಿ ತಮ್ಮ ಕೃಷಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇದರಲ್ಲಿ 15 ಎಕರೆಯಲ್ಲಿ 3 ಎಕರೆಯನ್ನು ತರಕಾರಿಗೆ ಮೀಸಲಿಟ್ಟಿದ್ದಾರೆ. ಆ ಒಂದು 12 ಎಕರೆ ಕಬ್ಬಿಗೆ ಮೀಸಲಿಟ್ಟಿದ್ದಾರೆ. ಈ ಒಂದು 3 ಎಕರೆಯಲ್ಲಿ ವಿವಿಧ ರೀತಿಯ ಸಮಗ್ರ ಕೃಷಿಯನ್ನು, ಅಂದರೆ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಬೆಂಡೆ ಆಗಲಿ, ಆಮೇಲೆ ಸೌತೆಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಹೀಗೆ ಈಗ ವಿವಿಧ ರೀತಿಯಲ್ಲಿ ಟೊಮೊಟೊ ಆಗಲಿ, ಹೀಗೆ ವಿವಿಧ ರೀತಿಯ ತರಕಾರಿಗಳನ್ನು ಬೆಳೀತಾ ಇದ್ದಾರೆ. ದಿನನಿತ್ಯ ಇಲ್ಲ ಅಂತಂದರೂ 10,000ರಿಂದ 15,000 ಗಂಟಲೆ ಅಂದರೆ ಆದಾಯ ಬರ್ತಾ ಇದೆ. ಅಂದರೆ ದಿನನಿತ್ಯ ತರಕಾರಿ ಮಾರ್ಕೆಟ್ಗೆ ಹೋಗ್ತಾ ಇದೆ. ಅವ್ರದ್ದು ತರಕಾರಿ ವ್ಯಾಪಾರವನ್ನು ಅವ್ರು ಮಾಡ್ತಾಯಿದ್ದಾರೆ. ಚವಾನ್ ಕುಟುಂಬದವರು ತರಕಾರಿ ಬೆಳೆಯಲ್ಲೇ ತಮ್ಮ ಸಮೃದ್ಧಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ನನ್ನ ಹೆಸರು ವಿನೋದ್ ಚೌಹಾನ್ ಅಂತ, ಬಾಗಲಕೋಟೆ ಡಿಸ್ಟಿಕ್ ಮುಧೋಳ ತಾಲೂಕು ಜಾಲಿಬೇರ್ ಗ್ರಾಮದಿಂದ ಮಾತಾಡ್ತಿರೋದು. ನಾವು 3 ಎಕರೆಯಲ್ಲಿ ತರಕಾರಿ ಬೆಳೆಯನ್ನು ಬೆಳೆದಿದ್ದೇವೆ. ಅರ್ಧ ಎಕರೆ ಹೀರೆ, ಅರ್ಧ ಎಕರೆ ಸೌಂತಿ, 2 ಎಕರೆ ಬೆಂಡೆ, ಹಾಗೆ ಒಂದು 20 ಗುಂಟೆ ಟೊಮ್ಯಾಟೋನ ಬೆಳೆದಿದ್ದೇವೆ. ಪ್ರತಿದಿನಾಲೂ ಮಾರ್ಕೆಟಿಗೆ ನಸುಕಿನಾಗ 4 ಗಂಟೆಗೆ ಹೋಗಿ 10 ಗಂಟೆ ಅಂದರೂ ವಾಪಸ್ ಬರ್ತೀವಿ. ಅದರಲ್ಲಿ ಪ್ರತಿದಿನ ಒಂದು 10,000ರಿಂದ 15,000 ರೂಪಾಯಿ ನಮ್ಮ ಪ್ರತಿದಿನ ಪಟ್ಟಿ ಕುಂದಿರ್ತದೆ. ಹೀಗಾಗಿ ತರಕಾರಿಯಲ್ಲಿ ಉತ್ತಮ ಲಾಭ ಇದೆ. ವಾಪಸ್ ನಾವು ಬೀಳ್ಗಿ, ಮುಧೋಳು, ಬಾಗಲಕೋಟೆ, ಹಾಗಾಗಿ ಜಮಖಂಡಿ, ಮಾಲಿಂಗ್ಪುರ್ ಮಾರ್ಕೆಟಿಗೆ ನಮ್ಮ ತರಕಾರಿ ಬೆಳೆಯನ್ನು ಸಾಗಾಟನೆ ಮಾಡ್ತಿದ್ದೀವಿ. ಮತ್ತು ಕೃಷಿಯಲ್ಲಿ ಉತ್ತಮ ಲಾಭ ಇದೆ ಸರ್. ಅಂದರೆ ತರಕಾರಿಯನ್ನು ಹಾಕೋಕ್ಕಿಂತಲೂ ಮೊದಲು ಭೂಮಿ ತಯಾರಿ ಬಹಳ ಮುಖ್ಯವಾಗಿದೆ. ಭೂಮಿ ತಯಾರಿ ಮಾಡುವಾಗ ಪ್ರತಿ ಎಕರೆಗೆ 5ರಿಂದ 6 ಟ್ರ್ಯಾಕ್ಟರ್ ಹೆಂಡಿ ಗೊಬ್ಬರ ಅಥವಾ ಕುರಿ ಗೊಬ್ಬರವನ್ನು ಮೊದಲು ಭೂಮಿಗೆ ಹಾಕಬೇಕು. ಹಾಗಾಗಿ ಮತ್ತು ಬೇಸಿಗೆ ದಿನದಲ್ಲಿ 3 ತಿಂಗಳು ಭೂಮಿಯನ್ನು ಫಲವತ್ತತೆಯಾಗಿ ಕಾಯಿಸಬೇಕು. ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಲಾಭ ಇದೆ. ಕೆಮಿಕಲ್ ಯೂಸ್ ಮಾಡೋದ್ರಿಂದ ಅಷ್ಟೊಂದೇನು ಲಾಭ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೇಕಂದ್ರೆ ಮೇನ್ ಹೆಂಡಿ ಗೊಬ್ಬರ ಆಗಲಿ, ಕುರಿ ಗೊಬ್ಬರ ಆಗಲಿ, ಅಂದರೆ ಕೋಳಿ ಗೊಬ್ಬರ ಆಗಲಿ, ಹೀಗಾಗಿ ಮೊದಲು ಬೆಡ್ಡಿಗೆ ಇವನ್ನೆಲ್ಲ ಮೊದಲು ಹಾಕೊಂಡ್ಮೇಲೆ ಮುಂದಿನ ಬೆಳೆಯಲು ಅವಕಾಶವಾಗುತ್ತದೆ ಸರ್. ಮೊನ್ನೆ ಹೆಸರು ಒಂದು ಇದನ್ನ ಮಾಡ್ಯಾರ.